ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ದೇವಸ್ಥಾನದಿಂದ ಕಾಯಿಯನ್ನು ಬಿಚ್ಕೊಂಬರೋಂತಹ ವ್ಲಾಗನ್ನು ಅಪ್ಡೇಟ್ ಮಾಡಿದ್ದೀನಿ. ಅಂದರೆ ಇದು ಗಿರಿನಗರದಲ್ಲಿರುವಂಥ ಆಂಜನೇಯನ ದೇವಸ್ಥಾನ. ನಾನು ಕೂಡ ಕಾಯಿ ಕಟ್ಟಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಸೊ 2 ವೀಕ್ಸ್ ಆದಮೇಲೆ ಕಾಯಿನ ಬಿಚ್ಕೊಂಬರ್ಬೇಕಾಗತ್ತೆ, ಅಂದರೆ 16 ದಿನ ಆದಮೇಲೆ. ಸೊ ಎಲ್ಲರೂ ಕೂಡ ಹೀಗೆ ಪ್ರದರ್ಶನೆ ಹಾಕಬೇಕಾಗತ್ತೆ ಕಾಯಿ ಕಟ್ಟಾದ ನಂತರ. ಇಲ್ಲಿ ನೋಡ್ಬೋದು ಎಷ್ಟೊಂದು ಕಾಯಿಗಳನ್ನು ಕಟ್ಟಿದ್ದಾರೆ, ಅಂದರೆ ಆಲ್ಫಾಬೆಟ್ಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ABCD ಅಂತ ಹೇಳಿ. ನಾನು ಎಸ್ ಅನ್ನೋ ಒಂದು ಕಾಲಮಲ್ಲಿ ಕಟ್ಟಿದ್ದೀನಿ. ಎಸ್ ಅನ್ನೋ ರೋ ಬರುತ್ತೆ ಅಲ್ಲಿ, ದೇವಸ್ಥಾನ ಹೊರಗಡೆ ಇದೆ, ಅಲ್ಲಿ ನಾನು ಕಾಯಿಯನ್ನು ಕಟ್ಟಿದ್ದೀನಿ. ಸೊ ಕಾಯಿ ಕಟ್ಟಾದ ನಂತರ ನೀವು 16 ಡೇಸ್ ಒಳಗಡೆ 4 ದಿನ ದೇವಸ್ಥಾನಕ್ಕೆ ಬಂದು ಹೀಗೆ 16 ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ದೇವಸ್ಥಾನಕ್ಕೆ ಬಂದಮೇಲೆ ಅವರು ಒಂದು ಕಾರ್ಡ್ ಕೊಡ್ತಾರೆ, ದೇವ್ರದ್ದು ಒಂದು ಫೋಟೋ ಇರುತ್ತೆ, ಅದ್ರ ಹಿಂದೆಗಡೆ ಮಂತ್ರ ಇರುತ್ತೆ, ಸ್ತೋತ್ರ. ಅದನ್ನು ಹೇಳ್ಕೊಂಡು 16 ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ನೀವೇನು ಅಂದ್ಕೊತೀರ ಅದು ಎಲ್ಲ ಒಳ್ಳೆಯದಾಗತ್ತೆ. ಇದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಗಿರಿನಗರದಲ್ಲಿರೋದು. ಕಾಯಿ ಬಿಚ್ಕೊಳ್ಳೋ ದಿನ ಆಗಿರೋದ್ರಿಂದ ನಾನು, ರಾಕೇಶ್ ಮತ್ತು ಪಾಪು 3 ಜನ ಬಂದಿದ್ದೀವಿ. ನಿಶ್ವಿಕಾ ಸ್ಕೂಲ್ಗೆ ಹೋಗಿದ್ಲು. ಹೊರಗಡೆ ಒಂದು ದೊಡ್ಡ ಆಂಜನೇಯನ ಮೂರ್ತಿ ಇದೆ. ಅದಾದ ನಂತರ ಈ ಕಡೆ ಚಿಕ್ಕದು ಒಂದು ಮೂರ್ತಿ ಇದೆ, ಅದಕ್ಕೆ ಎಲ್ಲ ವಿಳ್ಯದೆಲೆ ಹಾಗೂ ತುಳಸಿ ಹಾರವನ್ನು ಹಾಕಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ಅಂತ. ತುಂಬ ಜನ ಭಕ್ತರು ಬರ್ತಾರೆ ಇಲ್ಲಿ. ತುಂಬ ಕಾಯಿಗಳನ್ನ ಕಟ್ಟಿದ್ದಾರೆ ನೋಡಿ. ಜಾಸ್ತಿ ಜನ, ನಾನು ಬಂದಿದ್ದಾಗಲೂ ಅಷ್ಟೇ ತುಂಬ ಜನ ಇದ್ದರು, ಕಾಯಿ ಕಟ್ಟೋರು ತುಂಬ ಜನ ಇದ್ದರು ನೋಡಿ. ಇಲ್ಲಿ ನಾನು ಕಟ್ಟಿದ್ದೀನಿ, ಈ ರೋ ಅಲ್ಲಿ, ಎಸ್ ಅನ್ನೋ ರೋ ಅಲ್ಲಿ ಕಟ್ಟಿದ್ದೀನಿ. ಇದು ನನ್ನ ಕಾಯಿ, ನಾನು ಬಿಚ್ಕೊಂಬರ್ತಾ ಇದ್ದೆ. ಆ ಕಡೆ ಲಾಸ್ಟಲ್ಲಿ ಕಟ್ಟಿದ್ದೆ ನಾನು ಎಸ್ ಅಂತ. ಸೊ ನನ್ನ ಜೊತೆಗೆ ಯಾರ್ಯಾರು ಕಾಯಿ ಕಟ್ಟಿದ್ರು ಅವತ್ತಿನ ದಿನ ಎಲ್ಲ, ಅವರು ಎಲ್ಲ ಇವತ್ತೇ ಬಂದಿದ್ದರು ಕಾಯಿ ಬಿಚ್ಕೊಳ್ಳೋದಕ್ಕೆ ಅಂತೇಳಿ. 16ನೇ ದಿನ ನನ್ನ ಕಾಯಿ ಜೊತೆಗೆ ಇನ್ನೊಂದು ಕಾಯಿ ಟೈಅಪ್ ಆಗೋಗಿತ್ತು. ಸೊ ಬಿಚ್ಚೋದು ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಸೊ ಫೈನಲಿ ಹಾಗೋ ಹೀಗೋ ನಾನು ಕಾಯಿನ ಬಿಚ್ಕೊಂಡೆ. ಸೊ 4ನೇ ಸಾವಿರದ ಮೇಲೆ, 4ನೇ ಸಾವಿರದ ಒಂದು ಲೈನಲ್ಲಿ ನಂದು ಕಾಯಿ ಬಂದಿತ್ತು, 42201 ಅಂತ ಹೇಳಿ. ಕಾಯಿ ನಂಬರ್ನ ರಿಸೀತಿಲಿ ಅವರೇ ಕೊಟ್ಬಿಡ್ತಾರೆ. ಸ್ಟಾರ್ಟಿಂಗು ನಾವು ಕಾಯಿ ಕಟ್ಟಬೇಕಾದ್ರೆ 150 ಕೊಡಬೇಕಾಗುತ್ತೆ ಅಲ್ಲಿ ಸ್ಟಾರ್ಟಿಂಗಲ್ಲಿ. ಆ ಕಡೆ ಕೌಂಟ್ರಲ್ಲಿ ಕೂತಿರ್ತಾರೆ ನೋಡಿ. 42201 ಕಾಯಿ ನಂಬರು, ಅದನ್ನೇ ಅವರು ಸ್ಲಿಪ್ಪಲ್ಲಿ ಕೂಡ ಕೊಟ್ಬಿಡ್ತಾರೆ. ಸೊ ಕಾಯಿ ಬಿಚ್ಚಬೇಕಾದ್ರೆ ಅದು ಈಸಿಯಾಗಿ ನಂಬರೆಲ್ಲ ನೋಡ್ಕೊಂಡು ಬಿಚ್ಬೋದು. ಅಂದರೆ ತುಂಬ ಜನ ನನ್ನ ಜೊತೆಗೆ ಬಂದಿರೋರು ಹುಡುಕ್ತಾಯಿದ್ರು ಕಾಯಿಗಳು ಎಲ್ಲಿದೆ, ಇದು ಮಿಸ್ಪ್ಲೇಸ್ ಆಗಿದೆಯಾ, ನೀವು ಕಟ್ಟಿರೋ ಕಾಯಿ ಅದೇ ಜಾಗದಲ್ಲಿ ಇತ್ತಾ ಅಂತ ಹೇಳಿ. ಸೊ ಕೆಲವ್ರದ್ದು ಮಿಸ್ಪ್ಲೇಸ್ ಆಗಿತ್ತು ಅಂತ ಹೇಳ್ತಾಯಿದ್ರು. ಮೋಸ್ಟ್ ಪ್ರಾಬಬ್ಲಿ ಮಿಸ್ಪ್ಲೇಸ್ ಆಗಿರೋದಿಲ್ಲ ಅದು, ಯಾಕಂದರೆ ತುಂಬ ಜನ ಕಟ್ಟಿರೋದ್ರಿಂದ ಆ ಕಡೆ ಈ ಕಡೆ ಆಗಿರುತ್ತೆ ಅಷ್ಟೇ. ಒಟ್ಟಿನಲ್ಲಿ ಅದೇ ರೋ ಅಲ್ಲಿ ಅಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬುಧವಾರ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ಹೊರಗಡೆ ಎಲ್ಲ ಏನೋ ಸುಮಾರಾಗಿ ರಶ್ ಇತ್ತು, ಮತ್ತು ಒಳಗಡೆ ಸ್ವಲ್ಪ ಜನ ಇದ್ದರು. ಅಂದರೆ ಶನಿವಾರ, ಮಂಗಳವಾರ, ಭಾನುವಾರ ಎಲ್ಲ ತುಂಬ ಜನ ಇರ್ತಾರೆ. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಫ್ರೀ ಇತ್ತು. ಅದಾದ ನಂತರ ಇವತ್ತು ನಾನು ಒಡೆ ಅಲಂಕಾರಕ್ಕೆ ಕೂಡ ಕೊಟ್ಟಿದ್ದೆ. ಸೊ ಅವ್ರು 21 ಒಡೆ ಕೊಡ್ತಾರೆ, ಅದನ್ನು ಕೌಂಟ್ರಲ್ಲೇ ಇಸ್ಕೊತಾರೆ. ದೇವಸ್ಥಾನದ ಒಳಗಡೆ ಕೌಂಟರಲ್ಲಿ ಇಸ್ಕೊತಾರೆ ಒಡೆ ಅಲಂಕಾರಕ್ಕೆಲ್ಲ. ಅದಕ್ಕೆ 300 ಪೇ ಮಾಡಬೇಕಾಗತ್ತೆ. ಅದು ಕೂಡ ಒಳ್ಳೆಯದು, ಒಡೆ ಅಲಂಕಾರ ಕೊಡೋದು ಆಂಜನೇಯ ದೇವರಿಗೆ. ನಾನು ಆಲ್ರೆಡಿ ಈಸ್ಕೊಂಡೆ, ಒಡೆನ ಈಸ್ಕೊಂಡು ಬಂದಿದ್ದೀನಿ. ಪ್ರದಕ್ಷಿಣೆ ಹಾಕ್ಬಿಟ್ಟು ಆನಂತರ ಕಾಯಿ ಬಿಚ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ರಾಕೇಶ್ ಅವರು ಹೇಳಿದರು ಕಾಯಿನ ಬಿಚ್ಕೊಂಡು ಅದಾದ ನಂತರ 3 ಪ್ರದಕ್ಷಿಣೆ ಹಾಕೋ ಒಳಗಡೆ ಮತ್ತೆ ಅಂತ ಹೇಳಿ. ಸೊ ಅದಕ್ಕೆ ಮತ್ತೆ ಕಾಯಿನ ತಗೊಂಡು 3 ಪ್ರದಕ್ಷಿಣೆ ಹಾಕ್ತೆ ಒಳಗಡೆ ನೋಡಿ. ಹೊರಗಡೆ ಕಾಯಿ ಬಿಚ್ಕೊಂಬಂದಮೇಲೆ ಇಲ್ಲಿ ದಾರಾನ ಕೈಗೆ ಕಟ್ಕೊಂಡಿರ್ತೀವಲ್ಲ, ಆರೆಂಜ್ ಕಲರ್ ದಾರಾನ, ಅದನ್ನು ತೆಗೆದು ಅಲ್ಲೊಂದು ಬುಟ್ಟಿ ಇದೆ ಅದಕ್ಕೆ ಹಾಕಿ ಅಂತ ಐನೋರು ಹೇಳಿದ್ರು. ಅಂದರೆ ತುಂಬ ಜನ ಗಿಡ ಮರಗಳಿಗೆಲ್ಲ ಕಟ್ಟಿದ್ದಾರೆ, ಆದರೆ ನಾನು ಗಿಡ ಮರಕ್ಕೆಲ್ಲ ಏನೂ ಕಟ್ಟಕ್ಕೆ ಹೋಗಲಿಲ್ಲ, ಬುಟ್ಟಿಗೆ ಹಾಕ್ತೆ ಐನೋರು ಹೇಳಿದ ಥರನೇ. ಅಂದರೆ ಸ್ವಲ್ಪ ಜನ ಅಲ್ಲಿ ದೇವ್ರದ್ದು ಫೋಟೋನೂ ಕೂಡ ಹಾಕ್ಬಿಟ್ಟಿದ್ದಾರೆ ಕಾರ್ಡ್ ಸಮೇತನೇ.
ಆದರೆ ನಾನೇನು ಕಾರ್ಡ್ನ ಎಸಿಲಿಲ್ಲ, ಅದು ನಾನೇ ಇಟ್ಕೊಂಡಿದ್ದೀನಿ ದೇವ್ರ ಫೋಟೋನ. ಇಲ್ಲಿ ಹೊರಗಡೆ ದೇವಸ್ಥಾನದ ಹತ್ರ ಬಲಗಡೆ ಸೈಡಲ್ಲಿ ಕಾಯಿನ ಬಿಚ್ಕೊಡ್ತಾರೆ ಅವರೇ ಈ ರೀತಿ ಸುಲಿದು. ಒಂದೊಂದು ಕಾಯಿನ ನಾನು ತೊಗೊಂಬಂದೆ, ಹೀಗೆ ಸುಲಿಸ್ಕೊತಾ ಇದ್ದೀನಿ. ಒಂದು ಕಾಯಿನ ಸುಲ್ಕೊಡೋದಕ್ಕೆ ಅವರು 5 ರೂಪೀಸ್ ತೊಗೋತಾರೆ. ನನ್ನ ಕಾಯಿನ ನಾನು ಸುಲಿಸ್ಕೊಂಡು ಮನೆ ಕಡೆ ಹೊರಟೆ ನಾನು. ಸೊ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಈ ರೀತಿಯಾಗಿ ಕಾಯಿನ ಅವರೇ ಬಿಚ್ಕೊಡ್ತಾರೆ ಅಂತ ಹೇಳಿ. ಮೋಸ್ಟ್ಲಿ ಇವರು ದೇವಸ್ಥಾನ ಕಡೆಯವ್ರೆ ಅಂತ ಅನಿಸುತ್ತೆ. ನನಗೆ ಅತ್ತೆ ಫೋನ್ ಮಾಡಿ ಹೇಳಿದ್ರು, ಈ ರೀತಿಯಾಗಿ ಕಾಯಿನ ಅವರೇ ಆಚೆಗಡೆ ಸುಲ್ಕೊಡ್ತಾರೆ, ಅಲ್ಲೇ ಸುಲಿಸ್ಕೊಂಬನ್ನಿ ಅಂಥೇಳಿ. ಆದ್ದರಿಂದ ನಾನು ತೊಗೊಂಬಂದಿದ್ದೀನಿ ಸುಲ್ಸೋಣ ಅಂಥೇಳಿ. ಕಾಯಿ ಸುಲಿಸ್ಕೊಂಡು ನಾನು ಮನೆಗೆ ಬಂದು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಆಮೇಲೆ ಆ ಕಾಯಿನ ಹೊಡೆದು ಅದನ್ನು ಮಿಠಾಯಿ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಸೊ ಇವತ್ತು ವೆಡ್ನೆಸ್ಡೇ. ಸೊ ಆ್ಯಸ್ ಯೂಶ್ವಲ್ ನಿಶ್ವಿಕಾ ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಹೂಗಳನ್ನೆಲ್ಲ ತೆಗೆದು, ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ಆ ಗಣೇಶ ಹಾಗೆ ಇತ್ತು. ಸೊ ಬಟ್ಲಲ್ಲಿ ಇದ್ದಿದ್ದು ಹೂವು ಅಕ್ಕಿ ಎಲ್ಲ ತೆಗೆದು ಗಣೇಶನ ತೊಳೆದ್ಬಿಟ್ಟು ಎತ್ತಿಟ್ಟೆ ನಾನು. ಚತುರ್ಥಿ ಆಗಿದ್ದ ದಿನವೇ ತೆಗೆಯೋದಿಲ್ಲ, ಆಗಿದ್ದು ಒಂದು ದಿನ ಆದಮೇಲೆ ಬುಧವಾರ ಹಾಗೆ ಬಿಟ್ಟು ಇನ್ನು ನೆಕ್ಸ್ಟ್ ಗುರುವಾರಕ್ಕೆ ಅದನ್ನು ನಾವು ತೆಗೆದಿದ್ದು ಗಣೇಶನ. ಸೊ ಹಳೆ ಹೂಗಳನ್ನೆಲ್ಲ ತೆಗೆದು ಹೊಸ ಹೂಗಳನ್ನು ಇಟ್ಟೆ. ಸಂಪಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಕೊಟ್ಟಿದ್ದರು. ಇಲ್ಲಿ ದೊಡ್ಡಮ್ಮವ್ರ ಮನೇಲಿ ಹೋಗಿದ್ದಾಗ ಅಮ್ಮ ಹೂವು ಕಟ್ತಾಯಿದ್ರು. ಸೊ ಬೇಬಿ ದೊಡ್ಡಮ್ಮವರು ಸಂಪಿಗೆ ಹೂವು ಒಂದು ಸ್ವಲ್ಪ ಮತ್ತು ಮಲ್ಲಿಗೆ ಹೂವು ಕೊಟ್ಟಿದ್ದಾರೆ. ಮತ್ತು ನಮ್ಮ ಮನೆಯದು ರೋಸ್ ಕೂಡ ಇತ್ತು, ಅದನ್ನು ಸೇರಿಸಿ ಎಲ್ಲ ದೇವರಿಗೆ ಮುಡಿಸ್ದೆ. ಅಲ್ಲಿ ಕಳಶದ ಮೇಲೆ ಇಟ್ಟಿದ್ದೀನಿ. ಅದು ಒಳ್ಳೆ ಸ್ಮೆಲ್ಲು ಸಂಪಿಗೆ ಹೂವು. ಕಾಯಿ ಮೇಲೂ ಕೂಡ ಹೂವನ್ನು ಇಟ್ಟು ನಾನು ಪೂಜೆ ಮಾಡಿ, ಆನಂತರ ಹನುಮಾನ್ ಚಾಲೀಸ ಹೇಳ್ಕೊತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಡೈಲಿ ನಾನು ಹೇಳ್ತೀನಲ್ಲ. ಆದರೆ ಹನುಮಾನ್ ಚಾಲೀಸ ಹೇಳ್ಕೊಂಡು ನಾನು ಪೂಜೆನ ಮುಗಿಸೋ ಅಂಥದ್ದು. ಇವತ್ತೇನು ನಾನು ಪೂಜೆ ಮಾಡಬೇಕಾದ್ರೆ ಯಾರೂ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ. ಸೊ ಆರಾಮಾಗಿ ನಾನು ಹನುಮಾನ್ ಚಾಲೀಸ ಹೇಳ್ತಾಯಿದ್ದೀನಿ. ಅಭಿಯಾನ್ ಬರಬೇಕಿತ್ತು ಇಷ್ಟೊತ್ತಿಗೆ, ಬಟ್ ಆದರೆ ಒಂದು ಟಿ ವಿ ಕಾರ್ಟೂನ್ನ ಕೊಟ್ಟಿದ್ದೀನಿ, ನೋಡ್ಕೊಂಡು ಕೂತಿದ್ದಾನೆ ಅನಿಸುತ್ತೆ ಅವನು. ಸೊ ನಮ್ಮ ಪೂಜೆ ಸಂಪೂರ್ಣ ಆದಮೇಲೆ ಆ್ಯಸ್ ಯೂಶ್ವಲ್ ನಾನು ಮಾಮೂಲಿ ಮನೆ ಕೆಲಸ ಮಾಡ್ಕೋತಾ ಇದ್ದೆ. ಜ್ಯೋತಿ ಕೂಡ 2-3 ದಿನ ರಜೆ ಹಾಕಿದ್ದಾಳೆ. ಈ ಕಡೆ ಬಂದೇ ಇಲ್ಲ, ಒಂದು ವಾರನೇ ಆಯಿತು ಅನಿಸುತ್ತೆ ಅವಳು ರಜೆ ತಗೊಂಡು. ಎಲ್ಲ ನಾವೇ ಮನೇಲಿ ಎಲ್ಲರೂ ರಾಕೇಶು, ನಾನು, ಅತ್ತೆ ಎಲ್ಲ ಸೇರಿಕೊಂಡು ಮಾಡ್ಕೋತಾ ಇದ್ದೀವಿ ಮನೆ ಕೆಲಸನ. ಅದರಿಂದ ಏನೂ ರೆಸ್ಟ್ಲೆಸ್ ಅಂತ ಏನೂ ಅನಿಸ್ತಾ ಇಲ್ಲ, ಅದು ಆರಾಮಾಗೇ ಇದೆ. ಇನ್ನು ಬೇಗನೆ ಜ್ಯೋತಿಗಿನ ಇನ್ನೂ ಬೇಗನೆ ಕೆಲಸ ಆಗ್ತಿದೆ ನಾವು ಮಾಡ್ಕೋತಾ ಇರೋದು. ಸೊ ನಾನು ಕಾಯಿ ಹೊಡೆಯೋಣ ಅಂತ ತೊಗೊಂಬಂದಿದ್ದೀನಿ ಆಚೆಗಡೆ. ಆ ತೀರ್ಥನ ಹಾಗೆ ಇಟ್ಟಿದ್ದೀನಿ. ಅದೇನಾಯಿತು ನೋಡಬೇಕು, ಅಯ್ಯೋ ಚೆಲ್ಲಿದ್ರೋ ಏನೋ ಗೊತ್ತಾಗಲಿಲ್ಲ. ಸೊ ಕಾಯಿ ಹೊಡಿಬೇಕಾದ್ರೆ ಅದು ಜುಟ್ಟು ಬಿಚ್ಕೊಂಡ್ಬಿಡ್ತು, ಸ್ವಲ್ಪ ಲೂಸಾಗಿತ್ತು ಅನಿಸುತ್ತೆ. ಆದ್ದರಿಂದ ಹೊಡಿತಾ ಅದು ಜುಟ್ಟು ಹಿಡ್ಕೊಂಡು ಹೀಗೆ ಗ್ರಿಪ್ಪೇ ಸಿಗ್ತಾ ಇರಲಿಲ್ಲ. ಒಂದು ಕಲ್ಲಿಟ್ಕೋಬೇಕಿತ್ತು ನಾನು, ಬಟ್ ಹೀಗೆ ಹೊಡೆಯೋದು ನಾವು. ನೀಟಾಗೇನೋ ಮಧ್ಯಕ್ಕೆ ಹೊಡ್ಕೊಂಡು ಬತ್ತಾದರೆ ಚಿಕ್ಕ ಕಾಯಿದು ಕಾಯಿನೇ ಹೊಡೆದು ತೀರ್ಥ ಎತ್ತಿಟ್ಟೆ. ಆಮೇಲೆ ಅಮ್ಮ ತುರ್ಕೊಟ್ರು ಕಾಯಿನೆಲ್ಲ ಫುಲ್ಲು, ಅಮ್ಮನೇ ತುರ್ಕೊಟ್ರು ಸಂಪೂರ್ಣವಾಗಿ. ಅದಾದ ನಂತರ ನಾನು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಸ್ವೀಟ್ ಮಾಡಿದೆ. ಪೂರ್ತಿ ಅದನ್ನು ಬಿಚ್ಚೆ ಬಿಟ್ಟೆ ಅದಾಗೆ ಜುಟ್ಟೇನಕ್ಕೆ ಅಂತ ಹೇಳಿ. ಹಾಗೆ ಇಟ್ಕೊಂಡ್ರೆ ಗ್ರಿಪ್ಪಾಗಿ ತುರಿಬೋದು. ಇನ್ನು ಆಮೇಲೆ ಹಿಂದೆಗಡೆ ಎಲ್ಲ ನೆಲ ಒರೆಸಿದ್ದಾಗಿದೆ, ಎಲ್ಲ ಕ್ಲೀನಾಗಿದೆ. ಅಮ್ಮ ಎಲ್ಲ ಒರೆಸಿ ಹೋಗಿದ್ದಾರೆ, ನಾನು ಕಸ ಗುಡಿಸಿದ್ದೆ. ಮನೆಯೆಲ್ಲ ಕ್ಲೀನ್ ಅನಿಸ್ತಾ ಇದೆ ನೋಡಿ. ಕಾಯೆಲ್ಲ ತುರಿದಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಆಲ್ರೆಡಿ ಮಧ್ಯಾಹ್ನ 2 ಗಂಟೆ 2:15 ಆಗಿದೆ. ನಿಶುಗೆ ಊಟ ತಿನ್ನಿಸ್ತಾ ಇದ್ದಾರೆ ಅವ್ರ ಅಜ್ಜಿ.
ನನ್ನ ಪಾಪುಗೆ 1:30ಗೆ ತಿನ್ನಿಸ್ದೆ. ನಿಶು ಇನ್ನೂ ತಿಂತಾ ಇದ್ದಾಳೆ. ನಾನು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕಾಗತ್ತೆ. ಸಕ್ಕರೆನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವೀಟು. ನೋಡಿ, ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು, ಸ್ವೀಟಾಗಿರಲಿ ಅಂತ ಹೇಳಿ. ಇದನ್ನು ಹೀಗೆ ಸ್ಲೋಗಿಟ್ಟು ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ಗಸಗಸೆ ಹಾಗೂ ಏಲಕ್ಕಿ ಪುಡಿ ಕೂಡ ಹಾಕಿದೆ. ನೋಡಿ, ಹೀಗೆ ಅದು ತಿರುಗಿಸ್ತಾ ಇರಬೇಕು. ಸಕ್ಕರೆ ಎಲ್ಲ ಕರಗಿ ಅದಾದ ನಂತರ ಅದು ತೆಳ್ಳಗಿರೋದು ಗಟ್ಟಿಯಾಗಬೇಕು. ಅಲ್ಲಿ ತನಕ ಅದನ್ನು ತಿರುಗಿಸ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ತಿರುಗಿಸ್ತಾ ಇದ್ದರೆ ಅದು ರೆಡಿ ಆಗುತ್ತೆ ಸ್ವೀಟು. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ರೀತಿ ಕಾಯಿ ಮಿಠಾಯಿನ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ರೀತಿ. ಯಾಕಂದರೆ ದೇವಸ್ಥಾನದ್ದು ಕೊಟ್ಟಿದ್ದಾರೆ. ಒಂದು ಕಾಯಿ ಮಿಠಾಯಿ ಮಾಡಬೇಕು, ಇಲ್ಲ ಅಂತೇಳಿದರೆ ಅದರಲ್ಲಿ ಪೊಂಗಲ್ ಮಾಡಬೇಕಾಗತ್ತೆ. ಸೊ ಕಾಯಿ ಮಿಠಾಯಿ ಅಂದರೆ ಸ್ವಲ್ಪ ಬೇಗನೆ ಖಾಲಿ ಆಗುತ್ತೆ ಮನೆಯಲ್ಲಿ. ಈ ರೀತಿಯಾಗಿ ಕಾಣ್ತಿದೆ ನೋಡಿ. ಅದು ಕಲರ್ ಚೇಂಜ್ ಆಗಬೇಕು, ಫುಲ್ಲು ವೈಟ್ ಕಲರ್ ಆಗಬೇಕು. ಅದು ಫುಲ್ಲು ವೈಟ್ ಆಗೋ ತನಕ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನಾನು ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ಚೆನ್ನಾಗಿರುತ್ತೆ ಕಾಯಿ ಮಿಠಾಯಿ ಕೂಡ ತಿನ್ನೋದಕ್ಕೆ. ಇವಾಗ ಅಂಗಡಿಗಳಲ್ಲೂ ಸಿಗುತ್ತೆ, ಅಂದರೆ ಅದು ಕೊಬ್ಬರಿಲಿ ಮಾಡಿರ್ತಾರೆ ಅಂತ ಅನಿಸುತ್ತೆ. ಬಟ್ ಇದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆ ಹೀಗೆ ಹೋಗಿ ಬಂದು ಒಂದೊಂದು ತಿಂತಾ ಇರ್ಬೋದು ಕಾಯಿ ಮಿಠಾಯಿ. ನೋಡಿ, ಈ ರೀತಿಯಾಗಿ ತಿರುಗಿಸ್ತಾನೆ ಇರಬೇಕು. ಅದು ತುಂಬ ಹೊತ್ತೇ ತೆಳ್ಳಗಿತ್ತು. ಒಂದು 15 ನಿಮಿಷ ಬೇಕಾಗುತ್ತೆ ಈ ಸ್ವೀಟ್ ರೆಡಿ ಮಾಡೋದಕ್ಕೆ. ಯಾಕಂದರೆ ನಾನು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಜಾಸ್ತಿ ನೀರು ಬಿಟ್ಕೊಂಡಂಗಾಗಿದೆ, ಮತ್ತು ತೆಳ್ಳಗಾಗ್ಬಿಟ್ಟಿದೆ ಒಂದು ಸ್ವಲ್ಪ. ಸೊ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಇರಬೇಕಾಗತ್ತೆ. ಸೊ ಆವಾಗ ಅದು ಹಾಗೆ ಗಟ್ಟಿ ಆಗುವಾಗ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಸವರಿ ಅದಾದ ನಂತರ ಇದನ್ನು ಅದಕ್ಕೆ ಬಗ್ಗಿಸ್ಬೇಕಾಗತ್ತೆ. ಒಂದು 4 to 5 hours ಅಥವಾ 2 to 3 hours ಬಿಟ್ಟರೆ ಸಾಕು, ಅದು ಗಟ್ಟಿ ಆಗುತ್ತೆ. ಅದಾದ ನಂತರ ನೀವು ಕಟ್ ಮಾಡ್ಕೊಂಡು ತಿನ್ಬೋದು. ಫಸ್ಟೇ ಕಟ್ ಮಾಡಿಬಿಟ್ಟಿರ್ಬೇಕು ಅದನ್ನು. ಫ್ರೀಝರಲ್ಲಿ ಇಡೋವಂಥದ್ದು ಏನೂ ಇಲ್ಲ. ನಾನು ಫ್ರೀಝರಲ್ಲಂತೂ ಇಡಲಿಲ್ಲ ಇದನ್ನು. ನೋಡಿ, ಇವಾಗ ರೆಡಿ ಆಗ್ತಾ ಬಂದಿದೆ. ಅದು ಸ್ಟಿಕ್ಕಿ ಆಗಿರಬೇಕು. ಹೀಗೆ ತಿರುಗಿಸ್ತಾ ಅದು ಸ್ಟಿಕ್ಕಿ ಆಗುತ್ತೆ. ಹಂಗೆ ಸ್ಟಿಕ್ಕಿ ಆದಮೇಲೆ, ಗಟ್ಟಿ ಆದಮೇಲೆ, ಮತ್ತು ಒಂದು ಸ್ವಲ್ಪ ವೈಟ್ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ಕಾಯ್ದು. ಆವಾಗ ಅದು ರೆಡಿಯಾಗಿದೆ ಅಂತ ಹೇಳಿ ಬಾಣಲಿಲಿ ಬಿಟ್ಕೋಬೇಕದು ತಿರುಗಿಸ್ಬೇಕಾದ್ರೆ. ಸೊ ರೆಡಿ ಆದ ನಂತರ ನೀವು ಒಂದು ಯಾವ ಶೇಪ್ ಬೇಕೋ ಆ ಶೇಪ್ ತಟ್ಟೆಗೆ ಅದನ್ನು ಹಾಕೋಬೇಕಾಗತ್ತೆ. ಸೊ ಇನ್ನೇನು ರೆಡಿ ಆಗುತ್ತೆ ಅದು. ಅದಾದ ನಂತರ ನಮ್ಮ ಮನೇಲಿ ಸಾಂಬಾರು ಬಂದು ಬೆಂಡೆಕಾಯಿ ಸಾಂಬಾರು. ಇವತ್ತು ಬೆಂಡೆಕಾಯಿ ಹುಳಿ ಸಾರು. ಟಿಫನ್ ಉಪ್ಪಿಟ್ಟು ಮಾಡಿದ್ವಿ ಇವತ್ತು. ಈಗೇನೂ ನಂದು ಊಟ ಆಗಿಲ್ಲ. ಸೊ ಕಾಯಿ ಮಿಠಾಯಿ ಎಲ್ಲ ಮಾಡಿ ಅದಾದ ನಂತರ ನಾವು ಊಟ ಮಾಡೋಣ ಅಂತ. ನೋಡಿ, ಇವಾಗ ರೆಡಿ ಆಗಿದೆ. ಆಫ್ ಮಾಡಿದ್ದೀನಿ ನಾನು. ಒಂದು ತಟ್ಟೆಗೆ ಈಗ ಆಲ್ರೆಡಿ ನಾನು ತುಪ್ಪ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಬಗ್ಗಿಸ್ತಾ ಇದ್ದೀನಿ. ಸೊ ಅದೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ನೀಟಾಗಿ ಫ್ಲ್ಯಾಟ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಫ್ಲ್ಯಾಟ್ ಮಾಡಬೇಕು. ಅದನ್ನೆಲ್ಲ ಸರಿಯಾಗಿ ಕೂತ ಮೇಲೆ, ಅದು ಡ್ರೈ ಆದಮೇಲೆ ಈವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇ.
ತುಂಬ ಚೆನ್ನಾಗಾಗಿತ್ತು. ನಾನು ಟೇಸ್ಟ್ ಮಾಡಿದೆ ಬಿಸಿಲೇ. ಸೇಮ್ ಈ ಕಾಯಿ ಒಬ್ಬಟ್ಟು ಹೂರ್ಣದ ಥರನೇ ಆಗಿತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ನಾನಂದರೆ ಕಾಯಿ ಒಬ್ಬಟ್ಟೇನು ಅಷ್ಟೊಂದು ಇಷ್ಟಪಡಲ್ಲ, ಬೇಳೆ ಒಬ್ಬಟ್ಟು ಇಷ್ಟ ನನಗೆ. ಬಟ್ ಇದನ್ನು ತಿಂದಾಗ ಆ ರೀತಿ ಅನ್ನಿಸ್ತಾಯಿತ್ತು. ಕಾಯಿ ಒಬ್ಬಟ್ಟು ಹೂರ್ಣದ ಥರನೇ ಇತ್ತು ಇದು ಟೇಸ್ಟಲ್ಲಿ. ಅದನ್ನೆಲ್ಲ ಈ ರೀತಿ ಡ್ಯಾಪ್ ಮಾಡ್ತಾಯಿದ್ದೀನಿ ನಾನು, ಎಲ್ಲ ಒಂದೇ ಸಮ ಬರಲಿ ಅಂತ ಹೇಳಿ. ಅದು ತಟ್ಟೆನ ಕುಕ್ಕಿದ್ರೂ ಅದು ಸರಿ ಹೋಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಗಟ್ಟಿಗಿದೆಯಲ್ಲ, ಹೀಗೆ ಕೈಯಲ್ಲೇ ಡ್ಯಾಪ್ ಮಾಡಬೇಕು ಅದನ್ನು. ಸೊ ರೆಡಿ ಆಗಿದೆ. ಹೇಗಾಗಿದೆ ಅಂಥೇಳಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಒಂದು ತಟ್ಟೆಗೆಲ್ಲ ನಾನು ತುಪ್ಪ ಸವರಿಟ್ಟಿದ್ದೆ. ನೋಡಿ, ಈ ರೀತಿಯಾಗಿ ನೀರು ಬಿಟ್ಕೊಂಡಿತ್ತು. ನಾನು ಜಾಸ್ತಿ ಸಕ್ಕರೆ ಹಾಕಿದ್ನಲ್ಲ, ಸೊ ಈ ರೀತಿಯಾಗಿ ನೀರು ಬಿಟ್ಕೊಂಡಿತ್ತು. ರೆಡಿ ಆದಮೇಲೆ ಈ ಥರ ಕಾಣಿಸುತ್ತದು. ನೋಡಿ, ಈ ರೀತಿಯಾಗಿ ಆಗಿದೆ. ಇನ್ನೊಂದು ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡೋಣ ಅಂದ್ಕೊಂಡಿಟ್ಟಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಮಾಡಿರೋ ಅಂಥದ್ದು ಸ್ವೀಟು ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತದು. ಸೊ ಇವತ್ತು ಸಾರು ಬಂದು ಬೆಂಡೆಕಾಯಿ ಹುಳಿ ಸಾರು. ಸೊ ಅದನ್ನು ನಾನು ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಸೊ ನಾನು ಟೊಮೆಟೊ ತೊಗೋತಾ ಇದ್ದೀನಿ ಹುಳಿ ಸಾರಿಗೆ ಅಂಥೇಳಿ ರುಬ್ಬೋದಕ್ಕೆ. ಆ್ಯಸ್ ಯೂಶ್ವಲ್ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಸಾಂಬಾರು ಪುಡಿ ಹಾಗೂ ಕೊತ್ತಂಬರಿ ಎಲ್ಲವನ್ನು ತೊಗೊಂಡು, ಸೊ ನಾನು ಸಾಂಬಾರು ಫಸ್ಟೇ ಮಾಡಿಬಿಟ್ಟಿದ್ದೆ, ಆಮೇಲೆ ನಾನು ಕಾಯಿ ಮಿಠಾಯಿನ ಮಾಡಿದ್ದು. ಸಾಂಬಾರು ಮಾಡಬೇಕಾದ್ರೆ ಅರೌಂಡ್ 11:15 ಆಗಿತ್ತು ಅನಿಸುತ್ತೆ. 11:15ಇಂದ 11:45 ತನಕ ರೆಡಿ ಮಾಡಿಬಿಟ್ಟು, ನಂತರ ನಾನು ನಿಶುನ ಕರ್ಕೊಂಬರೋಕ್ಕೆ, ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋದೆ ನಿಶ್ವಿಕನ್ನು. ನೋಡಿ, ಇದಕ್ಕೆ ಸಾಂಬಾರಿಗೆ ರೆಡಿಯಾಗಿದೆ, ಅದನ್ನು ರುಬ್ಬೋದಕ್ಕೆ ಹೋಗ್ತಾಯಿದ್ದೀನಿ ನಾನು. ಈ ಸಾಂಬಾರಿಗೆ ರೈಸ್ ಇಟ್ಟರೆ ಆಯಿತು, ಲಂಚ್ ಟೈಮ್ಗೆ ರೆಡಿ ಆಗುತ್ತೆ. ಸೊ ಅಲ್ಲಿ ಮಿಕ್ಸಿ ಇದೆ, ನಾನು ಮಿಕ್ಸಿಲಿ ರುಬ್ಕೊಂಡೆ. ಥ್ಯಾಂಕ್ ಯು.